ಈಗಿನ ಕಾಲದಲ್ಲಂತೂ ಒಂದಿಂಚು ಜಾಗವನ್ನು ಬಿಟ್ಕೊಡೋದಕ್ಕೂ ಕೂಡ ಯಾರೂ ಒಪ್ಪೋದಿಲ್ಲ. ಒಂದಿಂಚು ಜಾಗಕ್ಕೆ ಹೊಡೆದಾಟ ಬಡಿದಾಟ ಆಗೋದನ್ನು ನಾವು ನೋಡಿರ್ತೀವಿ. ಒಂದಡಿ ಜಾಗ ಬಿಟ್ಕೊಡೋದಕ್ಕೆ ಯಾರೂ ರೆಡಿ ಇರಲ್ಲ. ಅಂಥದ್ರಲ್ಲಿ ಇಲ್ಲೊಬ್ರು ವೃದ್ಧೆ ಮಾಡಿರುವಂತಹ ಕೆಲಸ ಇದೆಯಲ್ಲ, ಸಮಾಜಕ್ಕೆ ಮಾದರಿ ಆಗಬಹುದಾದಂತಹ ಕೆಲಸ, ಆಗಿರುವ ಕೆಲಸ. ಅಂಗನವಾಡಿಗಾಗಿ ಭೂದಾನವನ್ನು ಮಾಡಿದ್ದಾರೆ ವೃದ್ಧೆ ಸುಶೀಲಮ್ಮ ಅನ್ನೋರು. ತನಗೆ ಆಸರೆಯಾಗಿದ್ದ ಜಾಗವನ್ನೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸುಶೀಲಮ್ಮ ಅವರು. ವಿದ್ಯಾದಾನ ಆಗಲಿ ಅಂತ ಪಾಪ ಅವ್ರದ್ದು ದೂರದೃಷ್ಟಿ. ಚನ್ನಗಿರಿ ತಾಲೂಕಿನ ಮೆದಿಗೆರೆ ಗ್ರಾಮದಲ್ಲಿ ಎಲ್ಲರ ಮೆಚ್ಚುಗೆಗೆ ಇವರು ಪಾತ್ರರಾಗಿದ್ದಾರೆ. ಅವರಿಗೆ ಸ್ವಂತ ಮನೆ ಇಲ್ಲ ಅಂತೆ, ಆದರೆ ಅವ್ರ ಹತ್ರ ಇದ್ದಂತಹ ಜಾಗವನ್ನು ಬಿಟ್ಕೊಟ್ಟಿದ್ದಾರಂತೆ. ಬಹಳ ದೊಡ್ಡ ಮನಸ್ಸು. ಬಾಡಿಗೆ ಮನೆಯಲ್ಲಿ ಅಂಗನವಾಡಿ ನಡೀತಾ ಇದ್ದಿದ್ದು ಅವ್ರ ಗಮನಕ್ಕೆ ಬರುತ್ತೆ. ಇದನ್ನ ಕಂಡು ಅಂಗನವಾಡಿಗೆ ಜಾಗವನ್ನು ಸುಶೀಲಮ್ಮ ಅವರು ಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ 17 ಲಕ್ಷ ವೆಚ್ಚದಲ್ಲಿ ಅಂಗನವಾಡಿ ಒಂದು ತಲೆ ಎತ್ತಿದೆ. ಇವರು ಕೊಟ್ಟಂತಹ ಜಾಗದ ಫಲವಾಗಿ ಅಂಗನವಾಡಿ ಉದ್ಘಾಟನೆಗೆ ಅಂತ ಹೇಳಿ ಶಾಸಕ ಶಿವಗಂಗಾ ಬಸವರಾಜೆಲ್ಲ ಬಂದಿದ್ದಾರೆ. ಬಾಡಿಗೆ ಮನೆ ಮಾಡೋ ಮಕ್ಕಳಿಗೆ ಈಶ್ವರನ ಯಾರ್ಯಾರು ಜಾಗ ಕೊಡ್ತಿರಲಿಲ್ಲ. ನೀವು ನಾನು ಒಂದೇನು ಯೋಚನೆ ಮಾಡಿದೆ ಮನ್ಕೊಂಡಾಗ, ನಾವೊಂದು ಹುಟ್ಟಿದ್ವಿ ಅಂದಾಗ ಏನಾದರೂ ಒಳ್ಳೇದು ಮಾಡ್ಬೇಕಲ್ಲ ಮಕ್ಕಳಿಗೆ, ಯಾರೇ ಆಗಲಿ ಒಂದು ಒಳ್ಳೇದು ಮಾಡ್ಬೇಕಂತಂದೇಳಿ ಒಂದು ಜಾಗವನ್ನು ಅಮ್ಮ ಕೊಟ್ಟಿದ್ದ ಮತ್ತೆ ಕೊಂಡ್ಕೊಂಡು ರಿಪೋರ್ಟ್ ಮತ್ತೆ ದಾನ ಕೊಡ್ತಾರೆ ಅಂಗನವಾಡಿ ಸರ್. ಮಕ್ಕಳಿಗೆ ಒಳ್ಳೇದಾಗಬೇಕು. ಈಗ ನಿಮಗೆ ಮನೆ ಇದೆಯಾ? ಇಲ್ಲ ಸರ್, ನಿಮ್ಮ ಮನೆಯಲ್ಲಿದ್ರು ಕೂಡ ಅಂಗನವಾಡಿಗೆ ಬಾಡಿಗೆ ಮನೆಗೆ ಇದೀವಿ. ಬಾಡಿಗೆ ಮನೆಗೆ ಅಮ್ಮ ನದಿ ಸಂದರ್ಭದಾಗ ನಾವು ಬಾಡಿಗೆ ಇದೀವಿ. ಇಲ್ಲಿ ಮನೇನು ಖಾಲಿ ಮಾಡಕ್ಕೆ ಭಾರಿ ಒತ್ತಡ ಮಾಡ್ತಾರೆ. ನಮಗೆ ಮನೆ ಇಲ್ಲ, ನಾವು ಇರೋಕ್ಕೆ ಬೇಸ್ಮೆಂಟ್ ಮಾಡ್ಕೊಂಡ್ವಿ. ಈಗ ಎಷ್ಟು ಮಕ್ಕಳು ಬರ್ತಿದ್ದಾರೆ ಸರ್? ಅಂಗನವಾಡಿಗೆ ಎಷ್ಟು ಮಕ್ಕಳು ಬರ್ತಿದ್ದಾರೆ? ಈಗ ಒಂದು 10 ಬರ್ತಾರೆ ಸರ್. ಈಗ 10 ಜನ ಬರ್ತಾರೆ. ಮತ್ತೆ ನೆಕ್ಸ್ಟ್ ಬರ್ತೀವಂತ ಎಲ್ಲ ಕೇಳಿದ್ದಾರೆ. ಹೊಸದಾಗಿ ಕೂತ್ಲೆ ಕಳಿಸ್ತೀವಿ ಅಂತ 100 ಜನ ಬರ್ತಿದ್ದಾರೆ. ಕೂತ್ಕೊಂಡು ಮಕ್ಕಳಿಗೆ ಒಳ್ಳೆಯದಾಗಲಿ. ನಿಮ್ಮ ಮನೆ ಗ್ರ್ಯಾಂಡ್ ಕೊಡಬೇಕು. ಮೆದಿಕೆರೆ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಅಂಗನವಾಡಿಗೆ ಈ ಊರಲ್ಲಿ ಜಾಗದ ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿ ಊರಿನ ಗ್ರಾಮದ ಹಿರಿಯರಾದಂಥ ಸುಶೀಲಮ್ಮ ಸುಮಾರು 1089 ಅಡಿ ಜಾಗವನ್ನು ದಾನವಾಗಿ ಕೊಟ್ಟು ಇವತ್ತು ಒಂದು ಗ್ರಾಮಕ್ಕೆ ಮಾದರಿಯಾಗಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಚನ್ನಗಿರಿಯ ಮಹಾಜನತೆ ಪರವಾಗಿ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮನೆ ಕಟ್ಟಕ್ಕೆ ಬರ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಪುನೀತ್. 2 ವಿಚಾರಗಳ ಬಗ್ಗೆ ನಂಗೆ ಉತ್ತರ ಬೇಕು. ಒಂದು, ಈ ವೃದ್ಧಿಯ ಹೆಸರು ಚಿರಸ್ಥಾಯಿ ಆಗಬೇಕು ಆ ಗ್ರಾಮದಲ್ಲಿ ಅನ್ನೋ ನಿಟ್ಟಿನಲ್ಲಿ ಏನು ಹೆಜ್ಜೆಯನ್ನು ಶಾಸಕರಿಟ್ಟಿದ್ದಾರೆ? ಬರೀ ಇವತ್ತೊಂದಿನ ಅವ್ರನ್ನ ಹೊಗಳ್ಬಿಟ್ಟು ಸುಮ್ಮನೆ ಆಗ್ಬಿಡೋದಲ್ಲ, ಆ ಗ್ರಾಮದವರು ಅಷ್ಟೇ. ಸೊ ಏನು ಮಾಡ್ತಿದ್ದಾರೆ? ಅವ್ರ ಹೆಸರನ್ನ ಎಲ್ಲರೂ ನೆಕ್ಸ್ಟ್ ಮುಂದಿನ ಪೀಳಿಗೆನೂ ನೆನಪಲ್ಲಿ ಇಟ್ಕೊಳ್ಬೇಕು. ಆ ಥರ ಏನು ಮಾಡ್ತಿದ್ದಾರೆ ಒಂದು. ಎರಡನೇದಾಗಿ, ಈ ಅಜ್ಜಿಗೆ ಮನಸ್ಸು ಮಾಡಿದ್ರೆ ಶಾಸಕರು ಒಂದು ಮನೆಯನ್ನು ಕಟ್ಟಿಸ್ಕೊಡ್ಬೋದು. ಸರ್ಕಾರದಲ್ಲಿ ಅಂತ ಅನೇಕ ಯೋಜನೆಗಳಿದೆ. ಅಂಥದ್ದೇನಾದರೂ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಮಮತಾ, ಏನು ಒಂದಡಿ ಜಾಗಕ್ಕೋಸ್ಕರ ಸಾಕಷ್ಟು ಕೊಲೆಗಳೇ ಆಗುವಂತಹ ಘಟನೆಗಳು ಕೂಡ ನಾವು ನೋಡಿದೀವಿ. ಆದ್ರೆ ಅಂಗನವಾಡಿ ಕೇಂದ್ರಕ್ಕೆ ಯಾವುದೇ ರೀತಿಯ ಜಾಗ ಇಲ್ಲ. ಬಾಡಿಗೆ ಕಟ್ಟಡದಲ್ಲಿ ಏನು ಮಕ್ಕಳನ್ನ ಅಂದ್ರೆ ಪಾಠ ಕಲಿಸ್ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅಜ್ಜಿ ಅಂದ್ರೆ ಸುಶೀಲಮ್ಮ ಎನ್ನುವಂತವ್ರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮೆದಿಗೆರೆ ಗ್ರಾಮದ ವಿರುದ್ಧ ತನಗಿರುವಂತಹ ಜಾಗವನ್ನು ಬಿಟ್ಕೊಟ್ಟು ಒಂದು ಮಾನವೀಯತೆಯನ್ನು ಕೂಡ ಮೆರೆದಿರುವಂತದ್ದು. ಈಗಾಗಲೇ ಅದು ಕಟ್ಟಡವು ಕೂಡ ಕಟ್ಟಿದೆ. 17 ಲಕ್ಷದ ವೆಚ್ಚದಲ್ಲಿ ಅಂಗನವಾಡಿ ಕೇಂದ್ರವನ್ನು ಕೂಡ ಆಗಿದೆ. ಶಾಸಕರಾದಂತಹ ಶಿವಗಂಗಾ ಬಸವರಾಜ್ ಅವರು ಕೂಡ ಬಂದು ಉದ್ಘಾಟನೆ ಕೂಡ ಮಾಡಿದರೆ ಮತ್ತೆ ಶ್ಲಾಘನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಅದಲ್ದೇನೆ ಅಲ್ಲಿರುವಂತಹ ಸ್ಥಳೀಯರಾಗಿರ್ಬೋದು, ಒಂದು ಶಾಸಕರಿಗೆ ಒಂದು ಮನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಚಿರಸ್ಥಾಯಿ ಆಗಿರ್ಬೇಕು ಈ ಹೃದಯ ಹೆಸರು ಅನ್ನುವಂಥದ್ದು. ಮತ್ತೆ ಸರ್ಕಾರದಿಂದ ಸೌಲಭ್ಯವನ್ನು ಕೂಡ ಕೊಡ್ಬೇಕು. ಯಾಕಂದ್ರೆ ವಸತಿ ಯೋಜನೆಯಲ್ಲಿ ಸಾಕಷ್ಟು ಮನೆಗಳು ಕೂಡ ಬರ್ತವೆ. ಅಂತಹ ಮನೆಗಳನ್ನು ಕೂಡ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಸುಶೀಲಮ್ಮಗೆ ಯಾವುದೇ ರೀತಿಯಂತಹ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದ್ದಂತಹ ಒಂದು ಮನೆ ಜಾಗವನ್ನು ಕೂಡ ಅಂಗನವಾಡಿಗೆ ಬಿಟ್ಕೊಟ್ಟಿದ್ದಾರೆ. ಇದರಿಂದಾಗಿ ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಮನವಿ ಮಾಡ್ಕೊಂಡಿರುವಂತದ್ದು. ಮಮತಾ, ಧನ್ಯವಾದ ಪುನೀತ್. ತಮ್ಮ ಮಾಹಿತಿಗಾಗಿ. ಅಜ್ಜಿ ಹೃದಯ ಶ್ರೀಮಂತಿಕೆಯನ್ನ ಪ್ರದರ್ಶಿಸಿದ್ದಾರೆ. ಬಟ್ ಈಗ ಅವ್ರಿಗೆ ನಾವು ಕೂಡ ಏನಾದರೂ ಒಂದನ್ನು ಮಾಡಬೇಕು. ಹೀಗಾಗಿ ಗ್ರಾಮಸ್ಥರು ಆ ಅಜ್ಜಿಯ ಹೆಸರು ಚಿರಸ್ಥಾಯಿ ಆಗೋ ನಿಟ್ಟಿನಲ್ಲಿ ಏನು ಹೆಜ್ಜೆ ಇಡ್ತಾರೆ ಅನ್ನೋದು ಕುತೂಹಲ ಕಾರಣ ಆಗ್ತದೆ. ಎರಡನೇದಾಗಿ, ಎಷ್ಟೊಂದು ವಸತಿ ಯೋಜನೆಗಳಿದೆ ವಯೋವೃದ್ಧರಿಗೆ ಅಂತಾನೆ ಮನಸ್ಸು ಮಾಡಿದ್ರೆ ಶಾಸಕರು ಮಾಡಿಕೊಡ್ಬೋದು, ಕಟ್ಕೊಡ್ತಾರೆ ಅನ್ನೋದು ಪ್ರಶ್ನೆ.